ನೋಡಿ ಇದುವೇ ನಮ್ಮ ಮಲೆಮಹದೇಶ್ವರ ಬೆಟ್ಟ 108 ಅಡಿ ಎತ್ತರದ ಪ್ರತಿಮೆಯ ದರ್ಶನ. ಏನು ಈ ಒಂದು ಮಹದೇಶ್ವರರ 108 ಅಡಿ ಎತ್ತರದ ಪ್ರತಿಮೆ ಏನಿದೆ ಇದನ್ನು ವೀಕ್ಷಣೆ ಮಾಡಿದಂತಹ ಭಕ್ತಾದಿಗಳು ಸರ್ ಅಲ್ಲಿಗೆ ಬಿಡ್ತಾ ಇಲ್ವಾ ಈ ರೀತಿ ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಹಲವು ತರಹದ ಗೊಂದಲಗಳು, ಯಾಕೆಂದರೆ BJP ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಏನಾಯಿತು, ಇದನ್ನು ಉದ್ಘಾಟನೆ ಮಾಡಿಬಿಡ್ತಾರೆ. ಸೊ ಉದ್ಘಾಟನೆ ಮಾಡಿದ ನಿಮಿತ್ತ ಏನಾಗುತ್ತೆ, ಸೊ ಇಲ್ಲಿ ಯಾವುದೇ ತರಹದ ಅವಕಾಶಗಳನ್ನು ಇಂದಿಗೂ ಸಹ ಕೊಡಲಾಗಿಲ್ಲ. ಎಲ್ಲ ಬಹುಶಃ ಇದು ಓಪನ್ ಆಗಿ ಹೋಗಿರಬೇಕು, ಜನಗಳು ಹೋಗ್ತಾ ಇರಬೇಕು, ಈ ಥರ ಒಂದು ಗೊಂದಲಗಳಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ಒಂದು ಅಗತ್ಯ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಏನೋ ಆ ಸಮಯದಲ್ಲಿ ಏನಾಗ್ತದೆ, ಈ ಒಂದು ಮಹದೇಶ್ವರರ ಏನು 108 ಅಡಿ ಎತ್ತರದ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿಬಿಡ್ತಾರೆ. ಸೊ ಇಲ್ಲೆಲ್ಲ ಕಲ್ಲುಗಳಾಕಿರ್ತಾರೆ. ಇದು ಈ ಪೊಸಿಷನ್ ಏನಿದೆ ಭಗವಂತನ ಸನ್ನಿಧಿಯ ಕೆಳಭಾಗದಲ್ಲೆಲ್ಲ ಕಲ್ಲುಗಳು ಜೋಡಿಸುತ್ತಾರೆ. ಅದು ಮಳೆ ಬಂದಂತಹ ಸಂದರ್ಭದಲ್ಲಿ ಏಕೈಕಿ ಕುಸಿದು ಬಿದ್ದೋಗುತ್ತೆ. ಸೊ ಅದು ತಾತ್ಕಾಲಿಕವಾಗಿ ಸದ್ಯದ ಪರಿಸ್ಥಿತಿಗೆ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟು ಏನು ಸ್ವಾಮಿಯವರ 108 ಅಡಿ ಎತ್ತರದ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿಬಿಡ್ತಾರೆ. ಸೊ ತದನಂತರ ಅದೆಲ್ಲ ಮಳೆ ಬಂದಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದೋಗುತ್ತೆ. ಸೊ ಇದನ್ನೆಲ್ಲ ಗಮನಿಸಿ ನೋಡಿ ಯಾವ ರೀತಿ ಕಾಮಗಾರಿ ಮಾಡ್ತಾಯಿದ್ದಾರೆ ಅಂದರೆ, ಇದು ಯಾವುದೇ ಕಾಲಕ್ಕೂ ಇದು ಏನೂ ಆಗಬಾರ್ದು ಆ ರೀತಿಯ ಒಂದು ಗೋಡೆ ತಾವು ವೀಕ್ಷಣೆ ಮಾಡಿ. ಯಾವ ರೀತಿ ಸುತ್ತಲೂ ಒಂದು ದೊಡ್ಡ ಮಟ್ಟದ ಗೋಡೆಯನ್ನು ನಿರ್ಮಿಸುವುದರ ಜೊತೆಗೆ ಇಲ್ಲಿ ಬಹು ಮುಖ್ಯವಾದ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸೊ ಆದ್ದರಿಂದ ಹೆಚ್ಚಿನ ಕಾಲಾವಕಾಶಗಳನ್ನು ತೆಗೆದುಕೊಳ್ಳಲಾಗಿದೆ ಈ ಒಂದು 108 ಅಡಿ ಎತ್ತರದ ಪ್ರತಿಮೆಯ ಕಾಮಗಾರಿಗೆ. ತಾವು ವೀಕ್ಷಣೆ ಮಾಡ್ಬೋದು. ನೋಡಿ ಇಲ್ಲೆಲ್ಲ ನೋಡ್ಬೋದು ಸುತ್ತ ನೋಡಿ ಯಾವ ರೀತಿ ಒಂದು ಕಾಮಗಾರಿ ಅಂದರೆ ಇದು ಶಾಶ್ವತವಾದಂತಹ ಕಾಮಗಾರಿ. ದೊಡ್ಡ ಮಟ್ಟದ ಸುತ್ತಲೆಯ ಒಂದು ಗೋಡೆಯನ್ನು, ಒಂದು ಭದ್ರತೆಯ ಒಂದು ಗೋಡೆಯನ್ನು ನಿರ್ಮಿಸಲಾಗಿದೆ. ಸೊ ಬಹುಶಃ ಇದು ಯಾವ ಕಾಲಕ್ಕೂ ಏನೂ ಆಗಲ್ಲ. ಸೊ ಮೊದಲು ಮಾಡಿದ್ದಂಥದ್ದು ತಾತ್ಕಾಲಿಕವಾಗಿ ಮಾಡಿದರು, ಅದು ಯಾವ ಸಮಯದಲ್ಲಾದ್ರೂ ಬೀಳ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು, ಅದರಂತೆ ಬಿದ್ದು ಹೋಯಿತು. ಸೊ ಇದನ್ನೆಲ್ಲ ಗಮನಿಸಿ ಇನ್ನೂ ಸಾಕಷ್ಟು ದಿನಗಳ ಕಾಲವನ್ನು ತೆಗೆದುಕೊಳ್ಳಬಹುದು. ಯಾಕಂದರೆ ಇದನ್ನೆಲ್ಲ ನಾವು ನೋಡಿದಾಗ ಇನ್ನೂ ಹೆಚ್ಚಿನ ಕಾಲ ತೆಗೆದುಕೊಳ್ಬೋದು ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸ್ಬೋದು. ತಾವು ವೀಕ್ಷಣೆ ಮಾಡಿ ಸ್ವಾಮಿಯವರ ದರ್ಶನವನ್ನು ಕಣ್ತುಂಬ್ಕೊಳ್ಳಿ. ಬಹಳ ಅದ್ಭುತವಾಗಿ ಕಣ್ಗೊಳಿಸ್ತಿದೆ. ಸೊ ಇದು ಗೋಡೆ ಮಾತ್ರ ಅಲ್ಲ, ಈ ಒಂದು ತಡೆ ಗೋಡೆ ಮಾತ್ರ ಅಲ್ಲ, ಹಾಗೆ ಏನು ಸುತ್ತ ಒಂದು ಬೃಂದಾವನ ಥರ ಮಾಡಬೇಕು, ಈ ಥರ ಎಲ್ಲ ಪ್ಲ್ಯಾನಿಂಗ್ ಇದೆ. ಸೊ ನೋಡೋಣ, ಮುಂದಿನ ದಿವಸ ಕಾದು ನೋಡೋಣ. ಸದ್ಯಕ್ಕೆ ಸ್ವಾಮಿಯವರ ಸನ್ನಿಧಾನಕ್ಕೆ ಯಾವುದೇ ತರಹದ ಅವಕಾಶಗಳನ್ನು ಕೊಡಲಾಗಿಲ್ಲ, ಯಾಕಂದರೆ ಇನ್ನೂ ಸಹ ಕಾಮಗಾರಿ ನಡೀತಾ ಇದೆ. ಸೊ ಕಾಮಗಾರಿ ಯಶಸ್ವಿ ಆದ ನಂತರ ನಾನು ಮಲೆಮಹದೇಶ್ವರರ 108 ಅಡಿ ಎತ್ತರದ ಪ್ರತಿಮೆಯ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ತಲುಪಿಸ್ತೇನೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಲ್ಲಿ ಈ ಒಂದು ಉತ್ತಮವಾದ ಕಾಮಗಾರಿಯನ್ನು ಗುರುತಿಸಬೇಕು ಅನಿಸಿತು. ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲ ಭಕ್ತವೃಂದಕ್ಕೆ ಅರ್ಪಣೆ ಮಾಡಿರ್ತೀನಿ. ನೋಡಿ ಯಾವ ರೀತಿ ಇದೆ ಕಾಮಗಾರಿ, ಭಾಳ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಸೊ ಮುಂದಿನ ದಿವಸ ಇನ್ನೂ ಉತ್ತಮ ರೀತಿಯಲ್ಲಿ ಕಾಮಗಾರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ದಯವಿಟ್ಟು ನಿರೀಕ್ಷಿಸಿ.